ಕುಡ್ಕೊಂಡು ಗಾಡಿ ಓಡಿಸಿದ್ರೆ ಏನೆಲ್ಲ ಅವಾಂತರ ಆಗುತ್ತೆ ಅನ್ನೋದಕ್ಕೆ ಕಳೆದ ರಾತ್ರಿ ಕಾರ್ಪೊರೇಷನ್ ಬಳಿ ನಡೆದ ಅಪಘಾತವೇ ಸಾಕ್ಷಿ. ಟಿವಿಎಸ್ ಕಂಪನಿಯ ಚಾಲಕ ಸೋಮಶೇಖರ್ ರಾತ್ರಿ ಹೊಸೂರು ರಸ್ತೆಯ ಟಿವಿಎಸ್ ಪ್ಲಾಂಟ್ನಿಂದ ಹೊಸ ಆಟೋಗಳನ್ನು ಯಶವಂತಪುರಕ್ಕೆ ಟ್ರಕ್ನಲ್ಲಿ ತರುತ್ತಿದ್ದ. ಮಾರ್ಕೆಟ್ ಬಳಿಯ ಬಾರೊಂದರಲ್ಲಿ ಮದ್ಯಪಾನ ಸೇವಿಸಿದ್ದಾನೆ. ಬಳಿಕ ಅಲ್ಲಿಂದ ಕಾರ್ಪೊರೇಷನ್ಗೆ ಬರುವಷ್ಟರಲ್ಲಿ ನಿಯಂತ್ರಣ ಕಳೆದುಕೊಂಡ ಸೋಮಶೇಖರ್ ಎಲ್ಲಾ ಬ್ರೇಕ್ಗಳನ್ನು ಒಂದೇ ಬಾರಿ ಒತ್ತಿದ್ದಾನೆ. ಪರಿಣಾಮ ವಾಹನ ಮಗುಚಿ ಬಿದ್ದಿದೆ. ವಾಹನದಲ್ಲಿದ್ದ 8 ಹೊಸ ಆಟೋಗಳು ಜಖಂಗೊಂಡಿವೆ. ಆಟೋಸ್ ತುಂಬಿಸ್ಕೊಂಡು ಬರ್ತಾ ಇದ್ರಂತೆ. ಈಗ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಡ್ರೈವರ್ ಕುಡಿದಿದ್ದಾನಂದು ಸಾಬೀತಾಗಿದೆ. ಅವನಿಗೀಗ ಹಾಸ್ಪಿಟ್ಲಿಗೆ ಕರೆದುಕೊಂಡೋಗಿ ಸರ್ಟಿಫೈಡ್ ಮಾಡಿಸ್ತಾ ಇದ್ದೀವಿ. ಮತ್ತು ಯಾರಿಗೇನು ಇಂಜುರೀಸ್ ಏನಾಗಲಿಲ್ಲ. ಟರ್ನ್ ಹೊಡಿಬೇಕಾದ್ರೆ ಪೊಲಿಟಿಷನ್ ಎದುರುಗಡೆ ಒಂದು ಆಟೋ ಗಾಡಿ ಬರ್ತಾಯಿತ್ತು. ಅವ್ರನ್ನ ಉಳ್ಸೋಕ್ಕೆ ನಮ್ಮ TVS ಕಂಪ್ನಿ ಗಾಡಿಯ ದಬಾಕಿದ್ದೀನಿ. ನಾನು ಡ್ರೈವರ್, ನನ್ನ ಹೆಸರು ಸೋಮಶೇಖರ್ ಅಂತ. ಫ್ಯಾಮಿಲಿ ಉಳ್ಸೋಕ್ಕೋಸ್ಕರ ಗಾಡಿ ದಬಾಕಿದ್ದೀನಿ.